ವಿಧಾನಸಭಾ ಅಧಿವೇಶನದಲ್ಲಿ ಇವತ್ತು ಇನ್ನೆಂದೂ ಕಾಣದಂತ ಒಂದು ಅಸಹಾಯಕತೆಯ ಪ್ರತಿಬಿಂಬವಾಗಿ ಇವತ್ತು ಅಧಿವೇಶನದಲ್ಲಿ ಗೌರವಾನ್ವಿತ ಸ್ಪೀಕರ್ ಅವರು ಸಭಾತ್ಯಾಗವನ್ನ ಮಾಡಿದ್ದಾರೆ. ಪ್ರತಿದಿನನೂ ಕೂಡ ಸುಮಾರು 200-250 ಪ್ರಶ್ನೆಗಳು ಲಿಖಿತ ಮೂಲಕ ಉತ್ತರಗಳನ್ನ ಕೊಡಬೇಕು. ಆದ್ರೆ ಪ್ರತಿದಿನನೂ ಕೂಡ 10%, 20%, 30% ಪ್ರಶ್ನೆಗಳಿಗೆ ಮಾತ್ರ ಅಧಿವೇಶನ ನಡೆಯುವಂಥದ್ದು. ತಾಲೂಕಿನಲ್ಲಿ ಆ ಕ್ಷೇತ್ರದ MLA ಗಳ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅಂತ ಪ್ರಶ್ನೆಗಳು ಹಾಕೋದು. ಅಧಿವೇಶನ ನಡೆಯೋದೇ ಮೊದಲು ಪ್ರಶ್ನೆಗಳಿಂದನೇ ಅಧಿವೇಶನ ಶುರುವಾಗ್ತದೆ. ಅಂತ ಪ್ರಶ್ನೆಗಳಿಗೆ ಇವತ್ತು ದಿಕ್ಕು ದೆಸೆ ಏನು ಇಲ್ದಂಗ ಆಗೋಗ್ತದೆ. ಇಡೀ ಸರ್ಕಾರ ಒಂದ್ ರೀತಿ ಸತ್ತಂತ ರೀತಿ, ಎಣದ ರೀತಿ ಇದೆ. ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ನಾವು ನೆನ್ನೆ ನಿಲುವಳಿ ಸೂಚನೆಯನ್ನ ತಂದಿದ್ರಿ. ಆರೋಗ್ಯ ಇಲಾಖೆ 3 ದಿನ ಆಯ್ತು, ಮಂತ್ರಿನೇ ನಾಪತ್ತೆ. ಇವತ್ತು ಅರ್ಬನ್ ಡೆವಲಪ್ಮೆಂಟ್ ವಿಚಾರವಾಗಿ ಬೆಂಗಳೂರು ನಿಲುವಳಿ ಸೂಚನೆ ತಂದಿದ್ದೀರಿ, ಆ ಮಂತ್ರಿನೇ ಪತ್ತೆ ಇಲ್ಲ, ನಾಪತ್ತೆ. ಅಧಿವೇಶನದಲ್ಲಿ ಯಾರು ಮಂತ್ರಿನೇ ಇಲ್ಲ. ಪ್ರತಿದಿನನೂ ಕೂಡ ನಾಮಕಾಸ್ತವಾಗಿ 2-3 ಮಂತ್ರಿಗಳು ಬರ್ತಾರೆ. CMಗೆ ಹಿಡಿತ ಕಳ್ಕೊಂಡ್ಬಿಟ್ಟಿದ್ದಾರೆ. ಯಾರು ಮುಖ್ಯಮಂತ್ರಿ ಅಂತ ತೀರ್ಮಾನ ಆಗದೇ ಇರೋದ್ರಿಂದ ಪ್ರಶ್ನೆಗಳಿಗೂ ಉತ್ತರ ಇಲ್ಲ, ಮಂತ್ರಿಗಳು ಪ್ರೆಸೆಂಟ್ ಇಲ್ಲ. ಇಡೀ ಒಂದ್ ರೀತಿ ಸರ್ಕಾರ ಸತ್ತ ರೀತಿಯಲ್ಲಿ ಇವತ್ತು ಸರ್ಕಾರ ನಡೀತಾ ಇದೆ. ಇವತ್ತು ಸ್ಪೀಕರ್ ಅವರು ಬಹಳ ನೋವಿನಿಂದ, ನಾವು ಕಳೆದ 5 ದಿನದನೇ 5ನೇ ಬಾರಿ ಅವ್ರಿಗೆ ವಾರ್ನಿಂಗ್ ಕೊಟ್ರು. ಮೊನ್ನೆನೂ ಕೂಡ ವಾರ್ನಿಂಗ್ ಮಾಡಿದ್ರು. ಕಳೆದ ಶುಕ್ರವಾರ ಇದು 4ನೇ ಬಾರಿ ವಾರ್ನ್ ಮಾಡ್ತಾ ಇದ್ದೀನಿ, ಇನ್ನು ಮುಂದೆ ಇದು ರಿಪೀಟ್ ಆಗಬಾರ್ದು ಅಂತ. ಇವತ್ತು ಮತ್ತೆ ಅದೇ ರಿಪೀಟೇಷನ್. ಇವತ್ತು ಸ್ಪೀಕರ್ ಅವರು ಹೊರ ಹೋಗಿರ್ತಕ್ಕಂಥದ್ದು ಇವತ್ತು ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕೆ. ಇದು ಸರ್ಕಾರಕ್ಕೆ ಅವಮಾನ, ಸರ್ಕಾರಕ್ಕೆ ಚಾಟಿ ಏಟು. ಈ ತರ ಅಧಿವೇಶನ ನಡೆಸುವಂತದ್ರಿಂದ ಅಧಿವೇಶನ ಮುಚ್ಚಿ ಹೋಗೋದು ಬೆಸ್ಟ್. ಆ ರೀತಿ ನಡವಳಿಕೆಯನ್ನ ಮಾಡಿದ್ದಾರೆ. ಇವತ್ತು ಏನ್ ಸ್ಪೀಕರ್ ಅವರು ತೀರ್ಮಾನವನ್ನ ತೆಗೆದುಕೊಂಡಿದ್ರು, ಅವರ ಪೀಠದಿಂದ ಆಚೆ ಹೋಗಿದ್ದಾರೆ, ಅದನ್ನ ನಾನು ಸ್ವಾಗತ ಮಾಡ್ತೀನಿ. ಈ ಸರ್ಕಾರ ಬದುಕಿದ್ರೆ ಈ ಸರ್ಕಾರ ಮುಖ್ಯಮಂತ್ರಿಗಳು ಬಂದು ಕ್ಷಮಾಪಣೆ ಕೇಳಬೇಕು. ಮುಖ್ಯಮಂತ್ರಿಗಳು ಬಂದು ಕ್ಷಮಾಪಣೆ ಕೇಳಿದ್ರೆ ಅದಕ್ಕೊಂದು ಅರ್ಥ ಬರ್ತದೆ. ಇಲ್ಲ ಅಂದ್ರೆ ಈ ಮಂತ್ರಿಗಳು ಯಾರ ಮಾತನ್ನು ಕೇಳಲ್ಲ. DK ಮಾತು ಕೇಳ್ಬೇಕಾ, ಸಿದ್ದರಾಮಯ್ಯ ಮಾತು ಕೇಳ್ಬೇಕಾ, ಇಷ್ಟೇ ಇವತ್ತು ನಡೀತಾ ಇರೋದು. ಅದರಿಂದ ಈ ಸರ್ಕಾರ ಅಧಿವೇಶನವನ್ನ ಕಾಟಾಚಾರಕ್ಕೆ ನಡೆಸ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ಪ್ರತಿದಿನ ನಾವು 2 ಕೋಟಿ 3 ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ ಅಧಿವೇಶನ ನಡೆಸ್ತಾ. ಬೆಲೆನೇ ಇಲ್ಲ. ಆ 2 ಕೋಟಿ 3 ಕೋಟಿ ಅಭಿವೃದ್ಧಿ ಕಾರ್ಯಕ್ಕೆ ನಾವು ಯೂಸ್ ಮಾಡ್ಬೋದು. ಯಾವ ಪುರುಷಾರ್ಥಕ್ಕೋಸ್ಕರ ಅಧಿವೇಶನ ಕರೆದಿದ್ದೀರಾ? ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ. ಮಾನ ಮರ್ಯಾದೆ ಇದ್ರೆ ಈ ಘಟನೆ ಆದ್ಮೇಲೆ ಆ ಮಂತ್ರಿಗಳು ಮನೆಗೆ ಹೋಗ್ಬೇಕು, ರಾಜೀನಾಮೆ ಕೊಟ್ಟು. ಸ್ಪೀಕರ್ ನಿಲುವನ್ನ ಸ್ವಾಗತ ಮಾಡ್ತೀವಿ.